ವೈಭವ್ ಸೂರ್ಯವಂಶಿ ಕೇವಲ 14 ವರ್ಷದ ಈ ಹುಡುಗ ಫಾಸ್ಟೆಸ್ಟ್ ಸೆಂಚುರಿಯನ್ನ ಮಾಡ್ತಾನೆ. ಅದೊಂದು ಬಿಗ್ಗೆಸ್ಟ್ ಸ್ಟೇಜ್, IPL ಅಂತ ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ಸೆಂಚುರಿನ ಹೊಡಿತಾನೆ ಅಂತಂದ್ರೆ ಕೇವಲ 14 ವರ್ಷದ ಹುಡುಗ ನಂಬಕ್ಕಾಗುತ್ತಾ? ನಮ್ಮ ತಲೆಯಲ್ಲೂ ಮೂಡುತ್ತೆ, ನಾವು 14 ವರ್ಷದಾಗೆ ಏನ್ ಮಾಡ್ತಿದ್ವಿ, ಈ ಹುಡುಗ 14 ವರ್ಷದಾಗೆ IPL ಬಂದು ಇಲ್ಲಿ ಒಂದು ಫಾಸ್ಟೆಸ್ಟ್ ಸೆಂಚುರಿನ ಹೊಡಿತಾನಂತಂದ್ರೆ ನಮಗೆ ಒಂಥರ ಅಸಹ್ಯ, ನಾಚಿಕೆ ಆಗುತ್ತೆ. ಹೌದು ಸ್ನೇಹಿತರೆ, ಈ ಒಂದು ಚಿಕ್ಕ ಹುಡುಗ IPL ನಲ್ಲಿ ದಿಗ್ಗಜ ಅಂತ ಬ್ಯಾಟ್ಸ್ಮನ್ ಬೌಲರ್ಗಳಿಗೆ ಚಚ್ಚಿ ವಾಂಚಿ ಫಾಸ್ಟೆಸ್ಟ್ ಸೆಂಚುರಿನ ಮಾಡ್ತಾನೆ ಅಂತಂದ್ರೆ ನಂಬಲೇಬೇಕಾಗಿದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ, ಈ ಒಂದು ಚಿಕ್ಕ ಪೋರ IPL ನಲ್ಲಿ 35 ಬಾಲ್ನಲ್ಲಿ ಸೆಂಚುರಿ ಹೊಡೆದಿದ್ದಾನೆ. ಇವನೊಂದು ಬಯೋಡಾಟಾ, ಇವನೊಂದು ಹಿಸ್ಟ್ರಿ, ಯಾವ ರೀತಿ ಇವನು ಮೇಲ್ ಬಂದ, IPL ನಲ್ಲಿ ಯಾವ ರೀತಿ ಖರೀದಿ ಆದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಅನ್ನೋದನ್ನ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ. ಮಾರ್ಚ್ 27, 2013 ಇವನು ಒಂದು ಬಡ ರಾಜ್ಯ ಅಂತ ಹೇಳ್ಬೋದು, ಬಿಹಾರ್ನಲ್ಲಿ ಜನಿಸ್ತಾನೆ. ವೈಭವ್ ಸೂರ್ಯವಂಶಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ ಡೇಟ್ 2013. ಇವನು ಇನ್ನೂ ಹುಟ್ಟೇ ಇರಲಿಲ್ಲ. ಇಂಡಿಯಾ ವರ್ಲ್ಡ್ ಕಪ್ನ ಗೆದ್ದಿರ್ಬೇಕಾದ್ರೆ 2011ರಲ್ಲಿ. ವೈಭವ್ ಸೂರ್ಯವಂಶಿ ಚಿಕ್ಕ ವಯಸ್ಸಿನಿಂದನೇ ಕ್ರಿಕೆಟ್ನ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಅದು ಅಲ್ಲದೆ ಅವರ ತಂದೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವನ ಕ್ರಿಕೆಟಿಗೋಸ್ಕರ ತನ್ನ ಜಮೀನನ್ನೇ ಮಾರ್ಕೊಂಡಿರ್ತಾರೆ. ತಮ್ಮ ಮಗನ ಉಜ್ವಲ ಭವಿಷ್ಯಕ್ಕಾಗಿ ತಮಗೆ ಆಶಯ ಆಗಿದ್ದ ಜಮೀನನ್ನೇ ಮಾರ್ಕೊಂಡಿರ್ತಾರೆ ಇವರ ತಂದೆ. ವೈಭವ್ ಸೂರ್ಯವಂಶಿ ಚಿಕ್ಕ ವಯಸ್ಸಿಂದನೇ ಚುರುಕಾಗಿ ಬ್ಯಾಟಿಂಗ್ನ ಆಡ್ತಿದ್ದರು ಅಂತ ನೋಡಿ ಬಿಹಾರ್ನ ಕ್ರಿಕೆಟ್ನ ಡೊಮೆಸ್ಟಿಕ್ ಪ್ಲೇಯರ್ ಆಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ ಇಂಡಿಯಾ ಅಂಡರ್ 19 ಏಷ್ಯಾ ಕಪ್ನಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಒಂದು ಇಂಡಿಯಾ ಅಂಡರ್ 19 ಏಷ್ಯಾ ಕಪ್ನಲ್ಲಿ 2 ಅರ್ಧಶತಕಗಳನ್ನ ಬಾರಿಸ್ತಾರೆ. ಅಲ್ಲಿಂದ ಅವನ ದಾರಿ ಮುಂದುವರೆದಿದ್ದು ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ ಅಂತಾನೆ ಹೇಳ್ಬೋದು. ಇದಾದ ನಂತರ ಅಂಡರ್ 19 ಆಸ್ಟ್ರೇಲಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಸೆಂಚುರಿ ಕೂಡ ಮಾಡ್ತಾರೆ. ಅಲ್ಲಿ ಅವರ ಟ್ಯಾಲೆಂಟ್ಗೆ ಮೆಚ್ಚುಗೆ ಪಡೆದಿತ್ತು ಇಂಡಿಯಾದಲ್ಲಿ. ಇವನ ಒಂದು ಟ್ಯಾಲೆಂಟ್ನ ನೋಡಿ ಶ್ಲಾಘನೆಗಳು, ಅವನ ಧೈರ್ಯಕ್ಕೆ ಮೆಚ್ಚುಗೆ ಪಡಿತಾ ಹೋಗ್ತಾ ಇತ್ತು. ಅದು ಅಲ್ಲದೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಟ್ರಿಪಲ್ ಸೆಂಚುರಿ ನಾಟ್ಔಟ್ನ ದಾಖಲೆ ಕೂಡ ಮಾಡಿದ್ರು ಆ ಒಂದು ವಯಸ್ಸಿನಲ್ಲಿ ಅವರು. ಈ ಒಂದು ಟ್ಯಾಲೆಂಟ್ನ IPLನ ಕೆಲವು ಗಣ್ಯರು ಗುರುತಿಸಲ್ಪಟ್ಟಿದ್ರು. ಅದು ಅಲ್ಲದೆ IPLನ ಆಕ್ಷನ್ನಲ್ಲಿ ಇವರು ಆಯ್ಕೆಯಾಗಲು ಇವರೊಂದು ಹೆಸರನ್ನ ನೋಂದಣಿ ಆಗಿತ್ತು. IPLನ ಆಕ್ಷನ್ನಲ್ಲಿ ಹರಾಜಾಗಬೇಕಾದ್ರೆ ಈ ವೈಭವ್ ಸೂರ್ಯವಂಶಿ ಕೇವಲ 13 ವರ್ಷಗಳಷ್ಟೇ ತುಂಬಿದ್ದು. ವೈಭವ್ ಸೂರ್ಯವಂಶಿಯ ಟ್ಯಾಲೆಂಟ್ನ ಗುರುತಿಸಲಾಗಿತ್ತು IPLನಲ್ಲಾಗಲೇ. ರಾಹುಲ್ ದ್ರಾವಿಡ್ ತಂಡದ ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ ನದ್ದೇ ಹಣಾಹಣಿ ನಡಬೇಕಾದ್ರೆ ಈ ಒಂದು ಚಿಕ್ಕ ಪೌರ 1.1 ಕೋಟಿಗೆ ಅಲ್ಲಿ ಖರೀದಿ ಆಗಿದ್ದ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ರಾಹುಲ್ ದ್ರಾವಿಡ್ ಅವರು ಉತ್ತಮ ಟ್ಯಾಲೆಂಟ್ನ ಬೆಳೆಸುವುದರಲ್ಲಿ ಮುಂದೆ ಇರ್ತಾರೆ ಎಲ್ಲದರಲ್ಲೂ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ಕಳೆದ 2-3 ಸೀಸನ್ಗಳ ಹಿಂದೆ ನೋಡಿರ್ಬೋದು, ಜೈಸ್ವಾಲ್ ಅವರು ಟ್ಯಾಲೆಂಟ್ನ ಯಾವ ರೀತಿ ಗುರುತಿಸಲ್ಪಟ್ಟು ತಮ್ಮ ತಂಡದಲ್ಲಿ 2 ಸೀಸನ್ಗಳನ್ನ ಹಾಗೆ ಇಟ್ಕೊಂಡು ಯಾವ ರೀತಿ ಹೊರ ಹೊಮ್ಮಿದ್ರು, ಇಂಡಿಯಾ ಟೀಮಿಗೂ ಸೆಲೆಕ್ಟ್ ಆದ್ರು, ಇಂಡಿಯನ್ ಟೆಸ್ಟ್ ಡೆಬ್ಯೂಟ್ ಸಹ ಮಾಡಿದ್ರು, ಅಲ್ಲಿ ಸೆಂಚುರಿ ಕೂಡ ಮಾಡ್ಕೊಂಡ್ರು. ಯಾವ ರೀತಿ ಅದೇ ರೀತಿ ಈ ಒಂದು ವೈಭವ್ ಸೂರ್ಯವಂಶಿ ಸಹ ಖರೀದಿ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ತಂಡ. ನೀವು ನೋಡಿರ್ಬೋದು, ಸಂಜು ಸ್ಯಾಮ್ಸನ್ ಇಂಜುರಿ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ಸಹ ಬಿಟ್ಕೊಟ್ರು. ಅದು ಅಲ್ಲದೆ ಪಂದ್ಯದಲ್ಲಿ ಆಟವಾಡದೇನೆ ಇರೋದಂಗಾಯ್ತು. ಇದೇ ಒಂದು ಚಾನ್ಸ್ನ ಸದುಪಯೋಗ ಮಾಡ್ಕೊಂಡಿದ್ದಿಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋದು. ನೋಡಿರ್ಬೋದು, ಮೊದಲ ಒಂದು ಮ್ಯಾಚ್ನಲ್ಲಿ 30 ರನ್ಗಳ ಭಾರಿ ಬ್ಯಾಟಿಂಗ್ನ ಆಡ್ತಾರೆ ವೈಭವ್ ಸೂರ್ಯವಂಶಿ. ಆ ಒಂದು ಮ್ಯಾಚಲ್ಲಿ ಔಟ್ ಆಗಿ ಹೋಗ್ತಿರುವಾಗ ಅಳ್ಕೊಂಡು ಹೋಗ್ತಿರ್ತಾರೆ, ನನಗೆ ಸಿಕ್ಕ ಅವಕಾಶವನ್ನು ನಾನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ. ಒಂದು ಮ್ಯಾಚ್ RCB ವಿರುದ್ಧನೂ ಅದೇ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಬಟ್ ಒಂದು ಬಿಗ್ ಇನ್ನಿಂಗ್ಸ್ನ ಆಡೋಕೆ ಆಗದಿರಲಿಲ್ಲ. ಬಟ್ 3ನೇ ಪಂದ್ಯದಲ್ಲಿ ನಿನ್ನೆ ನಡೆದಂಥ GT ಮ್ಯಾಚ್ನ ವಿರುದ್ಧ ಯಾವ ರೀತಿ ಭರ್ಜರಿ ಶತಕವನ್ನ ಬಾರಿಸಿದ್ರು. 35 ಬಾಲ್ಗಳಲ್ಲಿ 101 ರನ್ನ ಕಲೆ ಹಾಕಿದ್ರು. IPL 25ನಲ್ಲಿ ಕಂಡಂತಹ GT ಟೀಮಲ್ಲಿ ಅತ್ಯುತ್ತಮವಾದ ಬೌಲರ್ಗಳಿದ್ದಾರೆ. ಪ್ರಸಿದ್ಧ ಕೃಷ್ಣ, ಇಶಾಂತ್ ಶರ್ಮಾ ಅಂತ ಬಿಗ್ಗಜ ಬೌಲರ್ಗಳಿಗೆ ಯಾವ ರೀತಿ ಆಟಾಡ್ಸ್ಕೊಂಡು ಹೊಡೆದಿದ್ದು ನಿನ್ನೆ ವೈಭವ್ ಸೂರ್ಯವಂಶಿ ಅವರು. ಇನ್ಫ್ಯಾಕ್ಟ್ ನಾವು ನೋಡೋದಾದ್ರೆ ಒಂದೊಂದೇ ಓವರ್ನಲ್ಲಿ 30 ರನ್ ಸಹ ಹೊಡೆದಿರು ಕರೀಂ ಜನ್ನತ್ ಅವರಿಗೆ. ಇಶಾಂತ್ ಕಿಶನ್ ಒಬ್ಬ ಎಕ್ಸ್ಪೀರಿಯನ್ಸ್ ದಿಗ್ಗಜ ಪ್ಲೇಯರ್ ಅಂತವರಿಗೆ 28 ರನ್ ಹೊಡೆದ್ರು ಒಂದೇ ಓವರ್ನಲ್ಲಿ. ಈ ಒಂದು ಹುಡುಗನ ಧೈರ್ಯ, ಪವರ್ನ ಮೆಚ್ಚುಗೆ ಮಾಡ್ತಿದ್ದಾರೆ ಇಲ್ಲಿ ಇಂಡಿಯನ್ ಕ್ರಿಕೆಟ್
ಟೀಮ್ನ ರಿಟೈರ್ಡ್ ಪ್ಲೇಯರ್ಸ್ಗಳು ನೋಡಿರ್ಬೋದು. ಸಚಿನ್ ತೆಂಡೂಲ್ಕರ್ ಹಾಗೂ ಯುವರಾಜ್ ಸಿಂಗ್ ನಂತ ದಿಗ್ಗಜ ಕ್ರಿಕೆಟರ್ಗಳು ಈ ಹುಡುಗನಿಗೆ ಶ್ಲಾಘನೆ ಮಾಡಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡುವ ಮುಖಾಂತರ ಈ ಹುಡುಗನಿಗೆ ಶಾಬಾಷ್ ಗಿರಿಯನ್ನು ಕೊಟ್ಟಿದ್ದಾರೆ ಅಂತಲೇ ನೋಡ್ಬೋದು. ಈ ಹುಡುಗನ ಸ್ಫೋಟಕ ಬ್ಯಾಟಿಂಗಿಗೆ ನಿನ್ನೆ GT ತಲೆ ಕೆಳಗಾಯಿತು ಅಂತಲೇ ಹೇಳ್ಬೋದು. 800 ರನ್ನ ಕೇವಲ 15 ರನ್ ಓವರ್ಗಳಲ್ಲೇ ಚೇಸ್ ಮಾಡಿ ಹೋಗಿದ್ರು ರಾಜಸ್ಥಾನ್ ರಾಯಲ್ಸ್. ವೀಲ್ ಚೇರ್ನಲ್ಲಿ ಕುಂತಿದ್ದ ರಾಹುಲ್ ದ್ರಾವಿಡ್ ಅವರು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದು, ಸೆಲೆಬ್ರೇಷನ್ ಮಾಡಿದ್ದು ನಿನ್ನೆ ಮ್ಯಾಚ್ನಲ್ಲಿ. ಭಾರತೀಯ ಕ್ರಿಕೆಟ್ನ ಭವಿಷ್ಯ ಉಜ್ವಲವಾಗಿದೆ ಎಂದು ಸಾಕಷ್ಟು ಕ್ರಿಕೆಟಿಗರು ಇಲ್ಲಿ ಟ್ವೀಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಒಂದರಲ್ಲಿ. ಈ ಒಬ್ಬ ವೈಭವ್ ಸೂರ್ಯವಂಶಿ 14 ವರ್ಷದ ಪೌರ ಇದೇ ರೀತಿ ಬ್ಯಾಟಿಂಗ್ನ ಆಡಿದ್ರೆ ಇಂಡಿಯಾ ಟೀಮಿಗೂ ಸೆಲೆಕ್ಟ್ ಆಗ್ತಾರೆ, ಅಲ್ಲಿ ಒಂದು ದೊಡ್ಡ ದೊಡ್ಡ ದಾಖಲೆಗಳನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ವೈಭವ್ ಸೂರ್ಯವಂಶಿ 35 ಬಾಲ್ಗಳಲ್ಲಿ 100 ರನ್ ಸೇರಿಸಿ ದೊಡ್ಡ ದೊಡ್ಡ ದಾಖಲೆಗಳನ್ನು ಉಡೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಾಸ್ಟೆಸ್ಟ್ ಕ್ರಿಕೆಟರ್ ಬೈ ಇಂಡಿಯನ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. 35 ಬಾಲ್ಗಳಲ್ಲಿ 100 ರನ್ ಹೊಡೆದು. ಇದಕ್ಕಿಂತ ಮೊದಲು ಯೂಸುಫ್ ಪಠಾನ್ ಅವರು 37 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ರು ಬೈ ಇಂಡಿಯನ್ ನಲ್ಲಿ. ಎರಡನೇ ದಾಖಲೆಯನ್ನು ನೋಡೋದಾದ್ರೆ ಇಲ್ಲಿ ಫಾಸ್ಟೆಸ್ಟ್ ಸೆಂಚುರಿಯಲ್ಲಿ 2ನೇ ಸ್ಥಾನ ಗಳಿಸಿದ್ದಾರೆ. ಇದಕ್ಕಿಂತ ಮುಂಚೆ ಕ್ರಿಸ್ ಗೇಲ್ ಅವರು 2013ರಲ್ಲಿ 30 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ರು. ಈ ಒಬ್ಬ ಇಂಡಿಯನ್ ಬ್ಯಾಟರ್ 14 ವರ್ಷದ ಹುಡುಗ 35 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದು ಎರಡನೇ ಆಗಿ ಹೊರಹೊಮ್ಮಿದ್ದಾರೆ. ಅದು ಅಲ್ಲದೆ ಯಂಗೆಸ್ಟ್ ಕ್ರಿಕೆಟರ್ ಟು ಹಿಟ್ ಸೆಂಚುರಿ ಎಂಬ ದಾಖಲೆಯಲ್ಲೂ ಸಹ ಇವರಿದ್ದಾರೆ. ಇದು ಬರೀ ಜಸ್ಟ್ ಇಂಡಿಯನ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಅಷ್ಟೇ ಅಲ್ಲ, ಎಲ್ಲ ಒಂದು ಫಾರ್ಮೆಟ್ನಲ್ಲೂ ನೋಡೋದಾದ್ರೆ ಯಂಗೆಸ್ಟ್ ಕ್ರಿಕೆಟರ್ 14 ವರ್ಷದ ಹುಡುಗ ಯಾರು ಸೆಂಚುರಿ ಹೊಡೆದೇ ಇಲ್ಲ. ಈ ಒಂದು ಪೋರ ಹೊಡೆದಿರೋ ಸೆಂಚುರಿ ದಾಖಲೆ ಮೇಲೆ ದಾಖಲೆ ಮಾಡಿದ್ದಾನೆ. ವೈಭವ್ ಸೂರ್ಯವಂಶಿ ಅವರ ಕ್ರಿಕೆಟ್ ಭವಿಷ್ಯಕ್ಕೆ ತಮ್ಮ ತಂದೆ ಮಾಡಿದ್ದ ತ್ಯಾಗಕ್ಕೋಸ್ಕರ ಈಗ ಪ್ರತಿಫಲ ದೊರಕಿದೆ ಅಂತಲೇ ಹೇಳ್ಬೋದು. ನೀವು ಅನ್ಕೊಳ್ಬೋದು, ನಾವು 14 ವರ್ಷದಲ್ಲಿ ಯಾವ ರೀತಿ ಮಾಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ. ಬಟ್ ಈಗಿನ ವಯಸ್ಸಿನ ಹುಡುಗರು ಕ್ರಿಕೆಟ್ ಅಲ್ಲದೆ ವಿಡಿಯೋ ಗೇಮ್ಸ್ನ, ಅದು ಅಲ್ಲದೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿರತರಾಗ್ತಾರೆ. ಬಟ್ ಈ ಒಂದು 14 ವರ್ಷದ ಹುಡುಗ IPLನ ದೊಡ್ಡ ಬಿಗ್ಗೆಸ್ಟ್ ಸ್ಟೇಜ್ನಲ್ಲಿ ಬಂದು ಈ ರೀತಿ ಪರ್ಫಾರ್ಮೆನ್ಸ್ ಮಾಡಿ ಸೆಂಚುರಿ ಹೊಡೆದು ಎಲ್ಲರ ಗಮನ ಸೆಳೆದಿದ್ದಾನೆ. ನಿಮ್ಗೇನನ್ಸುತ್ತೆ? ನೀವು 14 ವರ್ಷದಲ್ಲಿ ಏನು ಮಾಡ್ತಾ ಇದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.